ನನ್ನ ಓಚೋರಿಯ ಬಗ್ಗೆ ಸಿಎಂ ಡಿಸಿಎಂ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ಜಂಟಿ ಸುದ್ದಿಗೋಷ್ಠಿಯ ಮೂಲಕ ಇಬ್ಬರ ಒಗ್ಗಟ್ಟು ಪ್ರದರ್ಶನ ಮಾಡಿದ್ದಾರೆ. ಅಂದ್ರೆ ಈಗ ನವೆಂಬರ್ ಕ್ರಾಂತಿ ಬರ್ತಾ ಇದೆಯಾ, ಕ್ರಾಂತಿಯ ನಡುವೆಯೇ ಈಗ ಇಬ್ಬರಿಂದಲೂ ಕೂಡ ಒಗ್ಗಟ್ಟು ಪ್ರದರ್ಶನ ಮಾಡಲಾಗ್ತಾ ಇದೆ. ಇತ್ತೀಚೆಗೆ ಕಾರ್ಯಕ್ರಮದಲ್ಲಿ ಸಿಎಂ ಡಿಸಿಎಂ ಒಟ್ಟೊಟ್ಟಿಗೆ ಕಾಣಿಸಿಕೊಂಡಿದ್ರು. ಈ ತೆರೆಮರೆ ಕಸರತ್ತನ್ನ ನಡೆಸ್ತಿದಾರಲ್ಲ, ಕಸರತ್ತಿನ ನಡುವೆ ಒಗ್ಗಟ್ಟು ಪ್ರದರ್ಶನಕ್ಕೆ ಏನ್ ಕಾರಣ ಆಗ್ತಾ ಇದೆ, ಈ ಪ್ರದರ್ಶನಕ್ಕೆ ಕಾರಣವೇನು ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ಇತ್ತೀಚೆಗೆ ಕಾರ್ಯಕ್ರಮದಲ್ಲಿ ಎಲ್ಲೆಲ್ಲಿ ಕಾರ್ಯಕ್ರಮಗಳಾಗ್ತಿದಾವೆ ಅಲ್ಲೆಲ್ಲವೂ ಕೂಡ ಸಿಎಂ ಮತ್ತು ಡಿಸಿಎಂ ಕಾಣಿಸ್ಕೊಳ್ತಿದ್ದಾರೆ ಒಟ್ಟೊಟ್ಟಾಗಿ. ನೆನೆ ಓಟ್ ಚೋರಿಯ ಬಗ್ಗೆ ಸಿಎಂ ಮತ್ತು ಡಿಸಿಎಂ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ಮತಗಳ್ಳತನದಲ್ಲಿ ಬಿಜೆಪಿಗರು ನಿಸ್ಸೀಮರು. ಇದರ ವಿರುದ್ಧ ರಾಜ್ಯದಲ್ಲಿ ಇವರೆಗೂ ಸುಮಾರು 1,12,41,000 ಸಹಿ ಸಂಗ್ರಹ ಮಾಡಲಾಗಿದೆ. ಸೊ ನವೆಂಬರ್ 10ಕ್ಕೆ ಅದನ್ನ ದೆಹಲಿ ಎಐಸಿಸಿ ಕಚೇರಿಗೆ ಕಳಿಸಿಕೊಡಲಾಗುತ್ತೆ ಅಂತ ಹೇಳಿದ್ದಾರೆ. ನವೆಂಬರ್ 10ಕ್ಕೆ ಮೊದಲ ಬ್ಯಾಚ್ ಸಹಿ ಸಂಗ್ರಹವನ್ನ ದೆಹಲಿಗೆ ಕಳಿಸ್ತೇವೆ. ಅದನ್ನ ರಾಷ್ಟ್ರಪತಿಗಳಿಗೆ, ಚುನಾವಣಾ ಆಯೋಗಕ್ಕೆ ಕಳಿಸಿಕೊಡುವಂತಹ ಕೆಲಸ ಮಾಡ್ತೇವೆ. ಇತ್ತೀಚಿನ ವರ್ಷಗಳಲ್ಲಿ ಮತಗಳ್ಳತನ ಮಾಡಿ ಲೋಕಸಭೆಯಲ್ಲಿ ಚುನಾವಣೆಯಲ್ಲಿ, ಅದರ ವಿಧಾನಸಭೆ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ. ಇದನ್ನ ರಾಹುಲ್ ಗಾಂಧಿ ಅವರು ಬಯಲಿಗೆಳೆದಿದ್ದಾರೆ. ಎವಿಡೆನ್ಸ್ಗಳನ್ನ ಇಟ್ಕೊಂಡು ಅವರನ್ನ ಬಟಾಬಯಲು ಮಾಡಿದ್ದಾರೆ. ಬಿಹಾರ ಚುನಾವಣೆಯಲ್ಲೂ ಕೂಡ ದಿಲ್ಲಿಯಲ್ಲಿ ವೋಟ್ ಮಾಡಿದವರು ಬಿಹಾರದಲ್ಲೂ ವೋಟ್ ಮಾಡಿದ್ದಾರೆ. ರಾಜ್ಯದಲ್ಲಿ 15 ಲಕ್ಷ ಮತಗಳ್ಳತನ ಆಗಿದೆ. ಇದೇ ಸಂದರ್ಭದಲ್ಲಿ ನೋಡಿ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ರು. ರಾಜ್ಯದಲ್ಲಿ ಸುಮಾರು 15 ಲಕ್ಷ ಮತಗಳ್ಳತನ ಆಗಿದೆ. ನನಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ. ಮುಂಜಾನೆ 4 ಗಂಟೆಗೆ ವೋಟ್ ಡಿಲೀಟ್ ಮಾಡಿದ್ದಾರೆ. ನಾವು ಅಭಿಯಾನ ಮುಂದುವರಿಸ್ತೇವೆ. ಮುಂದಿನ ಚುನಾವಣೆಗೆ ಇದನ್ನ ಸರಿಪಡಿಸ್ತೇವೆ. 1 ಲಕ್ಷಕ್ಕೂ ಹೆಚ್ಚು ವೋಟ್ ದುರ್ಬಳಕೆ ಆಗಿರುವುದು, ಅಂದ್ರೆ ಒಂದೇ ಮನೆಯಲ್ಲಿ 80 ವೋಟ್ಗಳು ಇರುವುದನ್ನು ಈಗಾಗಲೇ ರಾಹುಲ್ ಗಾಂಧಿ ಅವರು ತಿಳಿಸಿದ್ದಾರೆ. ಫೆಬ್ರವರಿ 23ರಂದು 7,250 ವೋಟ್ಗಳನ್ನು ಡಿಲೀಟ್ ಮಾಡಲಾಗಿದೆ. ಮಹದೇವಪುರ ಕ್ಷೇತ್ರದಲ್ಲಿ 1,03,000 ಮತಗಳ್ಳತನ ತೋರಿಸಿದ್ದಾರೆ. ಮತದಾನದ ದಿನದಂದು ಬೆಳಗ್ಗೆ 4 ಗಂಟೆಗೆ ವೋಟರ್ ಲಿಸ್ಟ್ನಿಂದ ವೋಟ್ ತೆಗೆದು ಹಾಕಿದ್ದಾರೆ. ಅದು 6,000 ವೋಟ್ ಡಿಲೀಟ್ ಕೂಡ ಆಗಿತ್ತು. ಇವೆಲ್ಲ ವಿಚಾರವನ್ನು ಕೂಡ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ. ನಿನ್ನೆ ವೋಟ್ ಚೋರಿಯ ಬಗ್ಗೆ ಜಂಟಿ ಸುದ್ದಿಗೋಷ್ಠಿಯ ಮೂಲಕ ಇಬ್ಬರು ಕೂಡ ಒಗ್ಗಟ್ಟು ಪ್ರದರ್ಶನ ಮಾಡ್ತಿದ್ದಾರೆ. ನಾವು ಒಂದಾಗಿದ್ದೀವಿ ಅಂತ ಹೇಳಿ ಎಲ್ಲರಿಗೂ ಕೂಡ ತೋರಿಸ್ತಿದ್ದಾರೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ನಾನೇ ಪೂರ್ಣಾವಧಿ ಸಿಎಂ, ನಾನೇ 2.5 ವರ್ಷಗಳ ಕಾಲ ಮುನ್ನಡೆಸ್ತೇನೆ ಅನ್ನುವಂತಹ ರಣತಂತ್ರಗಾರಿಕೆಯನ್ನು ಹೆಣಿತಿದ್ದಾರೆ. ಹೈಕಮಾಂಡ್ ನಾಯಕರಲ್ಲಿ ಈ ಒಂದು ಮಾತನ್ನು ಹೇಳಿಸಬೇಕು ಅನ್ನುವಂತಹ ಚಿಂತನೆಯಲ್ಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಆ ಒಂದು ಸ್ಥಾನಕ್ಕಾಗಿ ಕಣ್ಣಿಟ್ಟಿದ್ದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಾನಾ ರೀತಿಯಾದಂತಹ ಕಸರತ್ತನ್ನು ಮಾಡ್ತಿದ್ದಾರೆ. ಶತಾಯಿಗತಾಯವಾಗಿ ಆ ಸ್ಥಾನವನ್ನ ಗಿಟ್ಟಿಸ್ಕೊಳ್ಬೇಕು ಅಂತೇಳಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋದು, ಮಾತಾಡೋದು, ಮನವೊಲಿಸುವಂತಹ ಪ್ರಯತ್ನ ಮಾಡೋದು, ಇವೆಲ್ಲವೂ ಕೂಡ ಆಗ್ತಾ ಇದೆ ತೆರೆಮರೆಯಲ್ಲಿ. ಆದರೆ ಇಲ್ಲಿ ಎಲ್ಲರ ಮುಂದೆ ನಾವಿಬ್ರು ಒಂದೇ ಅನ್ನುವಂತಹ ರೀತಿಯಾಗಿ ಒಂದು ಸಂದೇಶವನ್ನು ರವಾನೆ ಮಾಡೋದ್ರ ಮೂಲಕ ಒಟ್ಟೊಟ್ಟಾಗಿ ಕಾಣಿಸ್ಕೊಳ್ತಿದ್ದಾರೆ. ಯಾವುದೇ ಕಾರ್ಯಕ್ರಮ ಆಗಲಿ, ಯಾವುದೇ ಸಮಾರಂಭ ಆಗಲಿ, ಯಾವುದೇ ಸುದ್ದಿಗೋಷ್ಠಿ ಆಗಲಿ, ಇಬ್ಬರು ಕೂಡ ಪಕ್ಕ ಕೂತ್ಕೊಂಡು ನಾವಿಬ್ರು ತುಂಬ ಸ್ಟ್ರಾಂಗ್ ಇದ್ದೀವಿ ಅನ್ನುವಂತಹ ಒಂದು ಮೆಸೇಜನ್ನು ಕೂಡ ರವಾನೆ ಮಾಡ್ತಿದ್ದಾರೆ. ಸೊ ಹೈಕಮಾಂಡ್ ಸೂಚನೆ, ಒಗ್ಗಟ್ಟು ಪ್ರದರ್ಶನ. ರಾಜ್ಯ ಕಾಂಗ್ರೆಸ್ ನಾಯಕರಿಂದ ಹೈಕಮಾಂಡ್ ವಾರ್ನಿಂಗ್ ಕೊಟ್ಟಂತಹ ಮಾಹಿತಿ ನೋಡಿ. ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಈಗಾಗಲೇ ಹೈಕಮಾಂಡ್ ನಾಯಕರು ವಾರ್ನಿಂಗ್ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ. ಎಲ್ಲೂ ಕೂಡ ನೀವು ಏನೇನೋ ಮಾತನಾಡಬಾರ್ದು, ಗೊಂದಲದ ಹೇಳಿಕೆಗಳನ್ನು ಕೊಡಬಾರ್ದು. ನವೆಂಬರ್ ಕ್ರಾಂತಿ, ಇದ್ರ ಬಗ್ಗೆ ನಾವು ಡಿಸೈಡ್ ಮಾಡ್ತೀವಿ. ವೆದರ್ ಸಚಿವ ಸಂಪುಟ ಪುನರಚನೆ ಮಾಡಬೇಕು ಬೇಡವೋ ಅನ್ನೋದು ನಾವು ನಿರ್ಧಾರ ತೆಗೆದುಕೊಳ್ತೀವಿ ಅಂತ ಹೇಳಿ ಕೂಡ ಈಗಾಗಲೇ ವಾರ್ನಿಂಗ್ ಕೊಟ್ಟಿದ್ದಾರೆ ಕಾಂಗ್ರೆಸ್ನ ನಾಯಕರಿಗೆ ಹೈಕಮಾಂಡ್ ನಾಯಕರು. ನಾಯಕತ್ವ ಬದಲಾವಣೆಯ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ನೋಡಿ, ನಾಯಕತ್ವ ಬದಲಾವಣೆ ಆಗಬೇಕು ಅಂತಂದ್ರೆ ಅದನ್ನ ನಾವು ಡಿಸೈಡ್ ಮಾಡ್ತೀವಿ, ಹೈಕಮಾಂಡ್ನವ್ರು ಡಿಸೈಡ್ ಮಾಡ್ತೀವಿ. ಸೊ ಅದು ಬಿಟ್ಬಿಟ್ಟು ನೀವು ಹೆಂಗ್ರೆ ಡಿಸೈಡ್ ಮಾಡ್ತೀರಾ? ಇದ್ರ ಬಗ್ಗೆ ನೀವ್ಯಾಕೆ ತಲೆ ಕೆಡಿಸ್ಕೊಂಡಿದ್ದೀರಾ? ಇದ್ರ ಬಗ್ಗೆ ಸಚಿವ ಸಂಪುಟ ಪುನರಚನೆ ಮಾಡೋದು ಹೈಕಮಾಂಡ್ಗೆ ಬಿಟ್ಟಿದ್ದಂತಹ ವಿಷಯ. ಅದು ಹೈಕಮಾಂಡ್ ನಾಯಕರು ನೋಡ್ಕೊಳ್ತಾರೆ. ಸಚಿವ ಸಂಪುಟ ಪುನರಚನೆ ಮಾಡೋದು ಬೇಡವೋ ಅಂತ ಹೇಳಿ ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡ್ತಾರೆ. ರಾಜ್ಯದಲ್ಲಿ ಒಗ್ಗಟ್ಟಾಗಿ ಕೆಲಸ ಮಾಡಿ ಅಂತ ಹೇಳಿ ಹೈಕಮಾಂಡ್ ಕೂಡ ಈಗ ನಿರ್ದೇಶನ ಕೊಟ್ಟಿದೆ. ಸೊ ರಾಜ್ಯದಲ್ಲಿ ಎಲ್ಲರೂ ಸೇರ್ಕೊಂಡು ಒಗ್ಗಟ್ಟಾಗಿ ದುಡಿರಿ ಪಕ್ಷಕ್ಕಾಗಿ. ಪಕ್ಷದ ವರ್ಚಸ್ಸನ್ನ ಕಮ್ಮಿ ಮಾಡೋದಲ್ಲ. ರಾಹುಲ್ ಗಾಂಧಿ ವೋಟ್ ಚೋರಿ ಹೋರಾಟಕ್ಕೆ ಬೆಂಬಲ ಕೊಡಿ. ರಾಜ್ಯ ಕಾಂಗ್ರೆಸ್ನ ನಾಯಕರಿಗೆ ವಾರ್ನಿಂಗ್ ಜೊತೆ ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ. ಹೈಕಮಾಂಡ್ ವಾರ್ನಿಂಗ್ ಬೆನ್ನಲ್ಲೇ ಸಿಎಂ ಡಿಸಿಎಂ ಈಗ ನವೆಂಬರ್ 15ಕ್ಕೆ ಹೋಗಬೇಕು ಅನ್ನುವಂತಹ ಪ್ಲಾನ್ನಲ್ಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಹೋಗಿ ನವೆಂಬರ್ 15ಕ್ಕೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಮನವೊಲಿಸುವಂತಹ ಪ್ರಯತ್ನ ಮಾಡಬಹುದು. ಅಂದರೆ ಹೈಕಮಾಂಡ್ ನಾಯಕರಲ್ಲಿ ಆ ಒಂದು ಹೇಳಿಕೆಯನ್ನು ಕೊಡಿಸ್ಬೋದು, ಯಾರಿಗೆ ಗೊತ್ತು. ಅಂದರೆ
CM ಸಿದ್ದರಾಮಯ್ಯ ಅವರೇ ಮುಂದಿನ 2.5 ವರ್ಷ ಅವರೇ CM ಆಗಿ ಮುಂದುವರಿತಾರೆ ಅನ್ನುವಂಥ ರಣತಂತ್ರಗಾರಿಕೆಯನ್ನು ಕೂಡ CM ಸಿದ್ದರಾಮಯ್ಯ ಅವರು ಮಾಡ್ತಾ ಇರುವಂಥದ್ದು. ಹಾಗೆ ತೆರೆಮರೆಯಲ್ಲಿ DCM DK ಶಿವಕುಮಾರ್ ಅವರು ಆ ಒಂದು ಸ್ಥಾನಕ್ಕಾಗಿ ಕಣ್ಣಿಟ್ಟಿದ್ದಾರೆ. ಹೇಗಾದರೂ ಮಾಡಿ ಆ ಒಂದು ಸ್ಥಾನವನ್ನು ಗಿಟ್ಟಿಸ್ಕೊಳ್ಬೇಕು ಅಂತ